ಇಲ್ಲಿ ಸೇರಿರುವ ಎಲ್ಲರಿಗೂ ನಿಮ್ಮ ರೇಖಾದಾಸ್ ಮಾಡುವ ನಮಸ್ಕಾರಗಳು ಹಾಗೂ ಮಾಧ್ಯಮವರೆಗೂ ಕೂಡ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಕೂತಿರತಕ್ಕಂಥ ಎಲ್ಲ ಹಿರಿಯ ವ್ಯಕ್ತಿಗಳಿಗೂ ಸಹ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. 6 ವರ್ಷ ಕೆಲಸ ಇಲ್ಲದ ಕಾರಣ ಮನೆಯಲ್ಲೇ ಕೂತಿದ್ದೆ. ನಾನು ಜನನೇ ನನ್ನ ಮರೆತು ಬಿಟ್ಟಿದ್ರು. ಅಂಥ ಟೈಮಲ್ಲಿ ಕೆಲಸ ಇದ್ದದ ಕಾರಣ, ಕಷ್ಟ ಇದ್ದದ ಕಾರಣ, ಆ ಟೈಮಲ್ಲಿ ನನಗೆ ಶ್ರುತಿ ನಾಯ್ಡು ಮ್ಯಾಮ್ ಪ್ರೊಡಕ್ಷನಿಂದ ಕಾಲ್ ಬಂತು. ಕಾಲ್ ಬಂದಾಗ ಶ್ರುತಿ ನಾಯ್ಡು ಪ್ರೊಡಕ್ಷನಿಂದ ಕಾಲ್ ಮಾಡ್ತಿರೋದು ಮ್ಯಾಮ್ ಅಂದ ತಕ್ಷಣ ಕಿವಿ ದೊಡ್ಡದಾಗೋಯ್ತು. ನನಗೆ ತುಂಬ ಖುಷಿ ಆಗೋಯಿತು. ನನಗೆ ನಿಜವಾಗ್ಲೂ ಅಲ್ಲಿಂದ ಕಾಲ್ ಬಂತ ಅಂತ. ಆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ದೇನೋ ಗೊತ್ತಿಲ್ಲ ನನಗೆ. ನಾನು ಕಷ್ಟದಲ್ಲಿದ್ದಾಗ ನನ್ನನ್ನು ಕರೆದು ಅವರ ಸೀರಿಯಲಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಎಷ್ಟೋ ವರ್ಷಗಳ ನಂತರ ಮತ್ತೆ ನಾನು ಟಿ ವಿ ಸೀರಿಯಲ್ಗೆ ಬಂದೆ. ಇದು ಶ್ರುತಿ ನಾಯ್ಡು ಮ್ಯಾಮ್ನೇ ಕಾರಣ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕೆಂದರೆ ನನ್ನಂಥ ಬಡ ಕಲಾವಿದೆ ಆಗಲಿ, ಹಿರಿಯ ಕಲಾವಿದೆಗಾಗಲಿ ಕೆಲಸ ಇಲ್ಲದ ಕಾರಣ ಕರೆದು ಕೆಲಸ ಕೊಟ್ಟಿದ್ದು ಅದು ನನ್ನ ಸೌಭಾಗ್ಯ ಅನ್ಕೋತೀನಿ. ಅವ್ರ ಪ್ರೊಡಕ್ಷನನ್ನು ವರ್ಕ್ ಮಾಡ್ತಾ ಇರೋದು. ಜೊತೆಯಲ್ಲಿ ನನಗೆ ಕನ್ನಡ ಓದೋಕ್ಕೆ ಬರೋಲ್ಲ. ಡೈಲಾಗ್ಸ್ ಕೊಟ್ಟಾಗ ರಮೇಶ್ ಸರ್ 1-2 ಸಲ ಹೇಳ್ತಾರೆ, ಅದನ್ನ ಕೇಳಿಸ್ಕೊಂಡು ಪಾತ್ರ ಮಾಡ್ತಾಯಿದ್ದೆ. ಚಿಕ್ಕ ಮಕ್ಕಳಿಗೆ ABCD ಹೇಳ್ಕೊಟ್ಟಾಗೆ ಹೇಳ್ಕೊಡ್ತಾರೆ. ನಾನು ಒಬ್ಬಳಿಗೆ ಅಲ್ಲ, ಅಲ್ಲಿ ಪ್ರತಿಯೊಬ್ಬರು ಕಲಾವಿದರಿಗೂ ಅದೇ ಥರನೇ ಅವ್ರು ಹೇಳ್ಕೊಡ್ತಾರೆ. ಸೊ ಅದರಿಂದ ತುಂಬ ಧೈರ್ಯವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಯಿತು. ಈ ಪ್ರೊಡಕ್ಷನಲ್ಲಿ ಫಸ್ಟ್ ಟೈಮ್ ನಾನು ಹೆಜ್ಜೆ ಇಟ್ಟಿದ್ದು. ನನಗೆ ಎಷ್ಟು ನಾನು ಶ್ರುತಿ ಮ್ಯಾಮ್ನ ಹೊಗಳಿದ್ರು ಸಾಲದು. ತುಂಬ ಥ್ಯಾಂಕ್ಸ್ ಮ್ಯಾಮ್, ಶ್ರುತಿ ಮ್ಯಾಮ್ ಆ್ಯಂಡ್ ರಮೇಶ್ ಸರ್ ಪ್ರೊಡಕ್ಷನಲ್ಲಿ ಕೆಲಸ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಾನು ಹೀರೋಯಿನ್ ತಾಯಿ ಪಾತ್ರ ಮಾಡ್ತಾ ಇದ್ದೀನಿ. ಮಯೂರಿ ಅವ್ರ ತಾಯಿ ಮಾಧವಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ನನ್ನ ಪಾತ್ರ ನೆಗೆಟಿವ್ ಶೇಡು ಇದೆ, ಪಾಸಿಟಿವ್ ಶೇಡು ಇದೆ, ಅದು ಎರಡೂ ಇದೆ. ಒಳ್ಳೆಯ ತಾಯಿನೂ ಇರ್ತೀನಿ. ಕೆಲವು ಕಡೆ ಸ್ವಲ್ಪ ಎರಡನೇ ತಾಯಿ ಏನಂತಾರೆ ಅದ ಮಲ್ತಾಯಿ ಅದು ತೋರಿಸ್ಬಿಡ್ತೀನಿ ನಾನು ಕೆಲವು ಸಲ. ಸೊ ಆ ಥರ ಇದೆ. ಮ್ಯಾಮ್ ಹೇಳಿದ್ದಾರೆ, ಈ ಪಾತ್ರ ನಿನ್ನನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ ರೇಖಮ್ಮ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ನೀವು ನನಗೆ ಆಶೀರ್ವಾದ ಮಾಡಿ ಈ ಸೀರಿಯಲಿಂದ ನನಗೆ ಯಾವಾಗಲೂ ಕೆಲಸ ಸಿಗಲಿ, ನನ್ನ ಪರಿವಾರನ ಸಾಕೋದಕ್ಕೆ ನನಗೊಂದು ದಾರಿ ಇದೊಂದು ಸೀರಿಯಲ್ ಅನ್ಕೋತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮನ್ನು